ಸುವರ್ಣ ವಾರ್ತೆಗಳಿಗೆ ಸ್ವಾಗತ. ನಾನು ಶ್ವೇತಾ. ಈಗ ಮುಖ್ಯಾಂಶಗಳು. ಸಚಿವ ಸಂಪುಟ ವಿಸ್ತರಣೆಗೆ ನಾನಾ ಕಸರತ್ತು. ಯಾವ ಬಣಕ್ಕೆ ಸಿಗುತ್ತೋ ಹೆಚ್ಚಿನ ಒತ್ತು. ಆಗಲೇ ಶುರುವಾಗಿದೆ ಸಚಿವ ಸ್ಥಾನಕ್ಕೆ ಮಸಲತ್ತು. ಮಾಜಿ ಸಿಎಂಗಳ ಡಿನೋಟಿಫಿಕೇಷನ್ ಫಜೀತಿ. ಕೋರ್ಟ್ಗೆ ಆಗಬೇಕಂತೆ ಖುದ್ದು ಹಾಜರಾತಿ. ಮಾಜಿ ಸಚಿವ ಚೆನ್ನಿಗಪ್ಪಗೆ ಎದುರಾಗಿದೆ ಬಂಧನದ ಭೀತಿ. ವಿದ್ಯಾರ್ಥಿನಿಯನ್ನೇ ಮದುವೆಯಾದ ಉಪನ್ಯಾಸಕನಿಂದ ಚೆಲ್ಲಾಟ. ಮೊದಲ ಪತ್ನಿಯಿಂದ ರಾತ್ರೋರಾತ್ರಿ ರಂಪಾಟ. ತಾಯಿ ಜೊತೆ ಸೇರಿದ ಪುತ್ರನಿಂದ ಸಖತ್ ಪಾಠ. ಉಪೇಂದ್ರ ಚಿತ್ರಗಳ ರಿಲೀಸ್ ರಗಳೆ. ನಿರ್ಮಾಪಕ ಮಂಜು ಮೊಳಗಿಸಿದರು ಹೋರಾಟದ ಕಹಳೆ. ಯಾರಿಗೆ ಸಿಗುತ್ತೋ ಬಿಡುಗಡೆಯ ಹಸಿರು ನಿಶಾನೆ. ಶಿರಡಿಯಲ್ಲಿ ಇನ್ನಿಲ್ಲ ಬಿಸಿಲಿನ ಕಾಟ. ಫಾಗ್ ಕೂಲಿಂಗ್ ತಪ್ಪಿಸಿದೆ ಬೇಗೆಯ ಸಂಕಟ. 2 ಕೋಟಿ ವೆಚ್ಚದಿಂದ ದೂರವಾಗಿದೆ ಭಕ್ತರ ಪರದಾಟ. ಗಣಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆದ ಪ್ರಕರಣದಲ್ಲಿ ಬಿಎಸ್ವೈ ವಿರುದ್ಧ ಸಿಬಿಐ ತನಿಖೆ ನಡೆಸಬಹುದು ಅನ್ನೋ ಶಿಫಾರಸು ಬರ್ತಿದ್ದಂತೆ ಬಿಜೆಪಿಯಲ್ಲಿ ಚಟುವಟಿಕೆಗಳು ಚುರುಕುಗೊಂಡಿವೆ. ಸಚಿವ ಸಂಪುಟ ವಿಸ್ತರಣೆ ಬಗೆಗಿನ ಚರ್ಚೆ ಜೋರಾಗಿದ್ದು ಆಗಲೇ ಚಿಂತನಾ ಮಂಥನ ಶುರುವಾಗಿದೆ. ಬಿಕ್ಕಟ್ಟಿನ ನಡುವೆ ಸಂಪುಟ ವಿಸ್ತರಣೆ. ಬಿಎಸ್ವೈ ಬಣದ ಜೊತೆ ಸಮಾಲೋಚನೆ. ವಾರದೊಳಗೆ ಖಾತೆಗಳ ಮರು ಹಂಚಿಕೆ. ಅತ್ತ ಬಿಎಸ್ವೈ ಸಿಇಸಿ ಉರುಳಿನಲ್ಲಿ ಸಿಲುಕುತ್ತಲೇ ಇತ್ತ ಬಿಜೆಪಿ ರಾಜ್ಯಾಧ್ಯಕ್ಷ ಈಶ್ವರಪ್ಪ ಚುರುಕಾಗಿದ್ದಾರೆ. ಮತ್ತೊಂದೆಡೆ ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ನೀಡಿದೆ ಅಂತಾನೆ ಹೇಳಲಾಗ್ತಿದ್ದು, ಈ ಹಿನ್ನೆಲೆಯಲ್ಲಿ ಬೇರೊಂದು ದಾರಿ ಹುಡುಕಿರೋ ಸಿಎಂ ಮತ್ತು ಈಶ್ವರಪ್ಪ ಖಾತೆಗಳ ಮರು ಹಂಚಿಕೆಗೆ ಮುಂದಾಗಿದ್ದಾರೆ. ಇದು ಬಿಜೆಪಿ ವಲಯದಲ್ಲಿ ತೀವ್ರ ಸಂಚಲನ ಸೃಷ್ಟಿಸಿದೆ. ಸಂಪುಟ ಪುನರ್ರಚನೆ ಇಲ್ಲವೇ ಖಾತೆಗಳ ಹಂಚಿಕೆ ಕುರಿತಂತೆ ನಿನ್ನೆ ಈಶ್ವರಪ್ಪ ಸುಳಿವು ನೀಡಿದ್ರು. ಇವತ್ತು ಅವರು ಕಾರ್ಯಪ್ರವೃತ್ತರಾಗಿದ್ದಾರೆ. ಸದ್ಯ ಸರ್ಕಾರದಲ್ಲಿ 34 ಶಾಸಕರನ್ನ ಸಚಿವರನ್ನಾಗಿ ನೇಮಿಸಲು ಅವಕಾಶವಿದೆ. ಈಗ ಸರ್ಕಾರದಲ್ಲಿರುವ ಸಚಿವರ ಸಂಖ್ಯೆ ಮುಖ್ಯಮಂತ್ರಿ ಸೇರಿದಂತೆ ಒಟ್ಟು 22. ಅಂದ್ರೆ 12 ಸಚಿವ ಸ್ಥಾನ ಖಾಲಿ ಇದೆ. ಹೀಗಾಗಿ ಇವತ್ತು ಬೆಳಗ್ಗೆ ಯಡಿಯೂರಪ್ಪ ಬಣದ ಸಚಿವರಾದ ಜಗದೀಶ್ ಶೆಟ್ಟರ್, ಬಸವರಾಜ ಬೊಮ್ಮಾಯಿ, ಉಮೇಶ್ ಕತ್ತಿ ಮತ್ತು ಉದಾಸಿ ಜೊತೆ ಪಕ್ಷಾಧ್ಯಕ್ಷ ಈಶ್ವರಪ್ಪ ಚರ್ಚೆ ನಡೆಸಿದ್ರು. ಸಭೆ ಬಳಿಕ ಮಾತನಾಡಿದ ಈಶ್ವರಪ್ಪ ವಾರದೊಳಗೆ ಸಂಪುಟ ವಿಸ್ತರಣೆ ಅಥವಾ ಖಾತೆಗಳ ಮರು ಹಂಚಿಕೆ ಮಾಡುವುದಾಗಿ ತಿಳಿಸಿದ್ರು. ನೋಡಿ, ಒಂದೊಂದು ಸಚಿವ ಸಂಪುಟದ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳ್ತೀನಿ. ಈಗಾಗಲೇ ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡು ಚರ್ಚೆನೂ ಮಾಡಿದ್ದೀವಿ. ರಾಷ್ಟ್ರೀಯ ನಾಯಕರ ಜೊತೆಗೂ ಚರ್ಚೆ ಮಾಡಿದ್ದೀವಿ. 2 ಥರ ಯೋಚನೆ ಮಾಡ್ತಾಯಿದ್ದೀವಿ. ಒಂದು, ಈಗ ಅನೇಕರ ಹತ್ರ ಹೆಚ್ಚುವರಿ ಖಾತೆಗಳಿದೆ, ಇನ್ನು ಕೆಲವ್ರ ಹತ್ರ ಕಮ್ಮಿ ಇದೆ. ತುರ್ತಾಗಿ ಆ ಖಾತೆಗಳನ್ನು ಹಂಚ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ಬೋದಾ, ಒಂದು ಯೋಚನೆ ನಡೀತಾ ಇದೆ. ಇನ್ನೊಂದು, ಇದು ಫಸ್ಟ್ ಇದನ್ನು ಮಾಡಿ ಅದಾದ ನಂತರ 1 ವಾರ 15 ದಿನದಲ್ಲಿಗೆ ಸಚಿವ ಸಂಪುಟ ವಿಸ್ತರಣೆ ಮಾಡಿಕೊಂಡು ಅದನ್ನು ಹಂಚ್ಕೋಬೇಕು ಅಂತ ಚರ್ಚೆ ನಡೀತಾ ಇದೆ. ಕಳೆದ 9 ತಿಂಗಳಲ್ಲಿ ಯಾರೊಬ್ಬರೂ ಸಂಪುಟಕ್ಕೆ ಹೊಸದಾಗಿ ಸೇರ್ಪಡೆಯಾಗಿಲ್ಲ. ಸಂಪುಟ ವಿಸ್ತರಣೆ ವಿಷಯ ಬಂದಾಗ ಮುಖ್ಯಮಂತ್ರಿ ಪಟ್ಟ ಕಳೆದುಕೊಂಡ ಯಡಿಯೂರಪ್ಪನವರು ತಮ್ಮ ಬೆಂಬಲಿಗ ಶಾಸಕರಿಗೆ ಹೆಚ್ಚಿನ ಸ್ಥಾನ ಸಿಗಬೇಕು ಅಂತ ಪಟ್ಟು ಹಿಡಿತಾನೇ ಇದ್ರು. ಇದು ಸದಾನಂದಗೌಡರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿತ್ತು. ಆದರೆ ಇದೀಗ ಸಿಇಸಿ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿರುವ ವರದಿಯಲ್ಲಿ ಯಡಿಯೂರಪ್ಪ ವಿಚಾರದಲ್ಲಿ ಸಿಬಿಐ ತನಿಖೆ ಸೂಕ್ತ ಅನ್ನೋ ಶಿಫಾರಸಿನಿಂದ ಯಡಿಯೂರಪ್ಪ ಇಕ್ಕಟ್ಟಿಗೆ ಸಿಲುಕಿದ್ದಾರೆ ಅನ್ನೋದು ಈಶ್ವರಪ್ಪ ಲೆಕ್ಕಾಚಾರ. ಹೀಗಾಗಿ ಅವರೇ ಯಡ್ಡಿ ಬಣದ ಜೊತೆ ಸಮಾಲೋಚನೆಗೆ ಇಳಿದಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಸಂಪುಟ ವಿಸ್ತರಣೆ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಆದರೆ ಆಗಲೇ ಸಚಿವ ಸ್ಥಾನದ ಆಕಾಂಕ್ಷಿಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಸಚಿವ ಸ್ಥಾನಕ್ಕಾಗಿ ಲಾಬಿಯೂ ಶುರುವಾಗಿದೆ. ಒಟ್ನಲ್ಲಿ ಈಶ್ವರಪ್ಪ ಜೇನುಗೂಡಿಗೆ ಕಲ್ಲಿಸಿಯಲು ಹೊರಟಿದ್ದಾರೆ. ಇದು ಯಾರಿಗೆ ಲಾಭ, ಯಾರಿಗೆ ತಿರುಗುಬಾಣವಾಗುತ್ತೋ ಅನ್ನೋದನ್ನ ಕಾದು ನೋಡಬೇಕು. ಜಯಪ್ರಕಾಶ್ ಶೆಟ್ಟಿ ಜೊತೆ ಧರಣೇಶ್, ಸುವರ್ಣ ನ್ಯೂಸ್ 24/7. ಈಶ್ವರಪ್ಪ ಸಭೆ ನಡೆಸಿದ ಬೆನ್ನಲ್ಲೇ ಸಿಎಂ ಸದಾನಂದಗೌಡ, ಮಾಜಿ ಸಿಎಂ ಯಡಿಯೂರಪ್ಪನವರ ಜೊತೆ ಸಭೆ ನಡೆಸಲಾಯಿತು. ಮಲ್ಲೇಶ್ವರಂನ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಮುಖಂಡರ ಕೆಲವು ಗಂಟೆಗಳ ಕಾಲ ಮಾತುಕತೆ ನಡೆಸಿದ್ರು. ಸಭೆಯ ನಂತರ ಮಾತನಾಡಿದ ಈಶ್ವರಪ್ಪ, ನಮ್ಮ ನಡುವಿನ ಕೆಲವು ಭಿನ್ನಾಭಿಪ್ರಾಯಗಳು ಬಗೆಹರಿದಿವೆ. ಸಚಿವ ಸಂಪುಟ ವಿಸ್ತರಣೆ ಸೇರಿದಂತೆ ಎಲ್ಲಾ ವಿಷಯಗಳು ನಿರ್ವಿಘ್ನವಾಗಿ ನಡೆಯಲಿವೆ ಅಂತ ಹೇಳಿದರು.
ಈಗ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸಣ್ಣ ಪುಟ್ಟ ಗೊಂದಲಗಳಿದ್ದಿದ್ದು ನಿಜ. ಇದನ್ನ ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರು, ನಮ್ಮ ಹಿತೈಷಿಗಳು ಅವರೆಲ್ಲರೂ ಕೂಡ ನೋವಾಗಿತ್ತು. ಇವತ್ತು ನಮ್ಮೆಲ್ಲ ನಾಯಕರು ಒಟ್ಟಿಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿ ತೀರ್ಮಾನ ಮಾಡ್ಕೊಂಡಿದ್ದೇವೆ. ರಾಜ್ಯದಲ್ಲಿ ಈ ಸಂಘಟನೆಯನ್ನು ತುಂಬಾ ಶಕ್ತಿಶಾಲಿಯಾಗಿ ಕಟ್ಟ ದಿಕ್ಕಿನಲ್ಲಿ ನಾವು ತೀರ್ಮಾನಗಳು ತಗೊಂಡಿದ್ದೇವೆ. ನಮ್ಮ ಸಣ್ಣ ಪುಟ್ಟ ಏನು ಸಣ್ಣ ಸಣ್ಣ ಸಮಸ್ಯೆಗಳಿತ್ತು ಮುಕ್ತವಾಗಿ ಕೂತು ಚರ್ಚೆ ಮಾಡಿ ಅದನ್ನು ಪರಿಹಾರ ಮಾಡಿಕೊಂಡಿದ್ದೇವೆ. ನಾಳೆಯಿಂದ ಇಡೀ ರಾಜ್ಯದಲ್ಲಿ ನಮ್ಮ ಕಾರ್ಯಕರ್ತರಿಗೆ ಮತ್ತು ಹಿತೈಷಿಗಳಿಗೆ ಸಂತೋಷ ಆಗೋ ರೀತಿಯಲ್ಲಿ ನಮ್ಮ ಚಟುವಟಿಕೆಗಳು ಆರಂಭ ಆಗುತ್ತೆ. ಇನ್ನು 4-5 ದಿನದಲ್ಲಿ ಎಲ್ಲ ಒಟ್ಟಿಗೆ ಕೂತು ಯಾವ ಕಾರ್ಯಕ್ರಮಗಳು ಮಾಡಬೇಕು, ಏನೇನು ಪ್ರವಾಸಗಳು ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಡೀ ರಾಜ್ಯದಲ್ಲಿ ನಮ್ಮ ಪ್ರವಾಸಗಳನ್ನ ಮಾಡ್ತೇವೆ. ಇಡೀ ರಾಜ್ಯದ ಜನ ಯಾವ ರೀತಿ ವಿಶ್ವಾಸ ಇಟ್ಟು ಭಾರತೀಯ ಜನತಾ ಪಾರ್ಟಿಗೆ ಅವಕಾಶ ಕೊಟ್ಟಿದ್ರು, ದಕ್ಷಿಣ ಭಾರತದ ಸರ್ಕಾರ ಅತಿ ಹೆಚ್ಚು ಅಭಿವೃದ್ಧಿ ಕಾರ್ಯಗಳು ಮಾಡಿರೋದ್ರಲ್ಲಿ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿ ಇರುವಂತಹ ಸಂದರ್ಭದಲ್ಲಿ ಮತ್ತೆ ನಾವು ಒಟ್ಟಾಗಿದ್ದು ಸಂಘಟನೆ ಶಕ್ತಿಶಾಲಿಯಾಗಿ ಕಟ್ಟಿ 150 ಸ್ಥಾನಗಳನ್ನು ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ತೀರ್ಮಾನವನ್ನು ತಗೊಂಡಿದ್ದೇವೆ. ಇದು ಇಡೀ ರಾಜ್ಯದ ನಮ್ಮ ಕಾರ್ಯಕರ್ತರ ಹಿತೈಷಿಗಳಿಗೆ ಸಂತೋಷ ಆಗೋ ರೀತಿ ನಾವು ನಡ್ಕೋತೀವಿ ಅಂತ ಮಾತ್ರ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೇನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಕೆಎಸ್ ಈಶ್ವರಪ್ಪ ಮಾಧ್ಯಮದವರ ವಿರುದ್ಧ ಕೆಂಡ ಕಾರೋದು ಮಾಮೂಲಿ. ಅದು ಇವತ್ತೂ ಕೂಡ ಮುಂದುವರಿತು. ಇರೋ ವಿಷಯ ಹೇಳಿ ಅಂದ್ರೆ ಅದೇನೇನೋ ಹೇಳಿ ಮತ್ತೆ ಸಿಟ್ಟಾದ್ರು. ಸಂಪುಟ ಸ್ಥಾನ ಯಾರ ಅಪ್ಪನ ಸೊತ್ತು? ಕಿತ್ತಾಡುತ್ತಿರುವ ಮಕ್ಕಳು ಯಾರು? ರಾಜ್ಯ ಸಚಿವ ಸಂಪುಟ ಸ್ಥಾನ ಯಾರ ಅಪ್ಪನ ಸೊತ್ತು? ಅದಕ್ಕಾಗಿ ಕಿತ್ತಾಡುತ್ತಿರುವ ಮಕ್ಕಳು ಯಾರು? ಈ ಪ್ರಶ್ನೆಗಳಿಗೆ ರಾಜ್ಯ ಬಿಜೆಪಿ ಅಧ್ಯಕ್ಷರೇ ಉತ್ತರಿಸಬೇಕು. ಯಾಕಂದ್ರೆ ಸಚಿವ ಸಂಪುಟವನ್ನ ಯಾವಾಗ ವಿಸ್ತರಣೆ ಮಾಡ್ತೀರಿ ಅಂತ ಕೇಳಿದ್ರೆ ಈಶ್ವರಪ್ಪ ಅದು ಯಾರದೋ ಆಸ್ತಿ, ಆ ಆಸ್ತಿಗಾಗಿ ಕಿತ್ತಾಟ ನಡೆದಿದೆ ಏನೋ ಥರ ಮಾತನಾಡಿದ್ರು. ಆಗತ್ತೆ ಅಂದೆ. ಅಣ್ಣ ತಮ್ಮಂದ್ರೆ ಅಪ್ಪ ಮಾಡಿದ ಆಸ್ತಿ ಬಡದಾಡಿ ಜಗಳ ಆಡ್ಕೊಂಡಲ್ವಾ ಅಣ್ಣ ತಮ್ಮ ತಡ್ರಿ. ಮತ್ತು ಅವರಿಬ್ಬರದು ಏನೇನು ಸಂಬಂಧ ಇಲ್ಲ. ಅವರು ಅದಕ್ಕೆ ಹೇಳ್ತಿರೋದು, ಅವರಿಬ್ಬರನ್ನು ಕೂಡ ಅವ್ನು ಬಿಡಲ್ಲ. ನಾನೇನು ಮಾಡಲಿ? ಅವರಿಬ್ಬರು ಅವ್ರ ಅಪ್ಪ ಮಾಡಿದ ಆಸ್ತಿ, ಶ್ರಮ ಅಪ್ಪಂದು. ಇಬ್ಬರು ಮಕ್ಕಳು ಫಸ್ಟ್ ಕ್ಲಾಸ್ ಕಾಲೇಜ್ಗೆ ಹೋಗ್ಬಿಟ್ಟು ಬಂದು ನಮ್ಗೆ ಅದು ಬೇಕು ಇದು ಬೇಕು ಅಂತ ಬಡದಾಡೋಂಥ ವ್ಯವಸ್ಥೆ ಇದೆ. ಹೀಗೆ ಬೇಜವಾಬ್ದಾರಿಯಿಂದನೇ ಮಾತನಾಡ್ತಿದ್ದ ಅವರು ಕೊನೆಗೂ ಖಚಿತವಾಗಿ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ ಅಂತ ಹೇಳಲೇ ಇಲ್ಲ. ಆದಷ್ಟು ಬೇಗ ಅಂತ ಹಾರಿಕೆ ಉತ್ತರ ಕೊಟ್ಟರು. ಇಂಥ ಆದಷ್ಟು ಬೇಗ ಎನ್ನುವ ಉತ್ತರಗಳು ಬಹಳ ಆಗಿವೆಯಲ್ಲ ಸರ್, ಅಂದರೆ ಈಗಲೂ ಅದನ್ನೇ ಹೇಳ್ತೀನಿ ಅನ್ನೋ ಭಂಡತನ ಪ್ರದರ್ಶಿಸಿದರು. ಇವತ್ತು ಮತ್ತೆ ಹೇಳ್ತೀನಿ, ಇವತ್ತು ಮತ್ತೆ ಹೇಳ್ತೀನಿ. ಒಳ್ಳೆ ಚೆನ್ನಾಯ್ತಲ್ಲ. ಈಗ ಒಂದು ಹೆಣ್ಣು ನೋಡ್ಬೇಕಾದ್ರೆ ಎಷ್ಟು ವರ್ಷ ಸಮಯ ತಗೊಂಡ್ರಿ ನೀವು? ಇಷ್ಟೇ ಅಲ್ಲ, ಉದ್ದಕ್ಕೂ ಉಡಾಫೆಯಿಂದಲೇ ಮಾತನಾಡಿದ ಅವರು ಕೊನೆಗೆ ಮದುವೆ ಮಾಡ್ಕೊಳ್ಳೋಕ್ಕೆ ಅಂತ ಯಾವುದಾದ್ರೂ ಹುಡುಗಿ ನೋಡೋಕೆ ಹೋದರೆ ಅವಳನ್ನು ನೋಡಿದ ತಕ್ಷಣ ಮದುವೆ ಮಾಡ್ಕೊಂಡು ಬಿಡ್ತೀರಾ, ಬೇರೆ ಹೆಣ್ಣು ನೋಡೋದಿಲ್ವಾ ಅಂತ ಪ್ರಶ್ನೆ ಮಾಡಿದ್ರು. ಇವರಿಗೆ ಸಂಪುಟ ವಿಸ್ತರಣೆ ಅಂದರೆ ಹೆಣ್ಣು ನೋಡಿ ಮದುವೆ ಮಾಡ್ಕೊಳ್ಳೋದು, ಅಪ್ಪನ ಆಸ್ತಿಯನ್ನು ಹಂಚ್ಕೊಳ್ಳೋದು ಅಂತ ಅರ್ಥ ಇರಬೇಕು. ಎಲ್ಲ ರಾಜಕಾರಣಿಗಳು ಹೀಗೆ ಆದರೆ ಜನರನ್ನು ದೇವರೇ ಕಾಪಾಡಬೇಕು. ಧರಣೀಶ್ ಬೋಕನಕೆರೆ, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ರಾತ್ರೋರಾತ್ರಿ ಬೆಂಗಳೂರು ವಿವಿ ಪ್ರೊಫೆಸರ್ ಒಬ್ಬರಿಗೆ ಸಖತ್ ಗೂಸ ಬಿದ್ದಿದೆ. ಮದುವೆ ಆಗಿ 22 ವರ್ಷಗಳ ಬಳಿಕ ಆತ ಮಾಡಿರೋ ಖನಂದಾರಿ ಕೆಲಸದಿಂದ ಮೊದಲ ಪತ್ನಿ ಸಿಟ್ಟಿಗೆದ್ದಿದ್ರು. ಅವ್ರು ಮಾಡಿದ್ದೇನು ಅಂತ ನೀವೇ ನೋಡಿ. ಸಾಕು ಬಿಡ್ತಾಯಿ, ಸಾಕು ಬಿಡ್ರಿ, ಅದೆಷ್ಟು ಹೊಡಿತೀರಾ? ಹೀಗೆ ತಾಯಿ ಮಗನಿಂದ ಸಖತ್ ಏಟು ತಿಂತಿರೋರು ಒಬ್ಬ ಪ್ರೊಫೆಸರ್. ಬೆಂಗಳೂರು ವಿಶ್ವವಿದ್ಯಾಲಯದ ಗ್ರಾಮೀಣಾಭಿವೃದ್ಧಿ ಡಿಪಾರ್ಟ್ಮೆಂಟ್ನ HOD, ಹೆಸರು TH ಮೂರ್ತಿ. ಹೊಡಿತಾ ಇರೋರು ಈತನ ಧರ್ಮಪತ್ನಿ ಮತ್ತು ಮಗ. ಮೂರ್ತಿ ಕಳೆದ 22 ವರ್ಷಗಳ ಹಿಂದೆ ಭಾಗ್ಯಲಕ್ಷ್ಮಿ ಎಂಬಾಕೆಯನ್ನ ವಿವಾಹವಾಗಿದ್ದರು.
ಆರಂಭದಲ್ಲಿ ಉಪನ್ಯಾಸಕರಾಗಿದ್ದ ಮೂರ್ತಿ PhD ಮುಗಿಸಿ 2005ರಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಗ್ರಾಮೀಣಾಭಿವೃದ್ಧಿ ವಿಭಾಗಕ್ಕೆ ಮುಖ್ಯಸ್ಥರಾಗಿ ನೇಮಕಗೊಂಡರು. ಮೂರ್ತಿ ಕೆಲ PhD ವಿದ್ಯಾರ್ಥಿಗಳಿಗೆ ಗೈಡ್ ಕೂಡ ಆಗಿದ್ದರು. ಆಗ PhD ತರಬೇತಿ ಪಡೆಯಲು ಬಂದ ವಿದ್ಯಾರ್ಥಿಯೇ ಸುನಂದ. ಮೇಷ್ಟ್ರ ಬಳಿ ಪಾಠಕ್ಕಾಗಿ ಆಗಾಗ್ಗೆ ಮನೆಗೆ ಬರ್ತಾ ಇದ್ದ ಸುನಂದ ಮತ್ತು ಮೇಷ್ಟ್ರ ನಡುವೆ ಅದೇಗೋ ಪ್ರೀತಿ ಬೆಳೆದಿದೆ. 2010ರಲ್ಲಿ ಮೈಸೂರಿನಲ್ಲಿ ಇವರಿಬ್ಬರು ಸಪ್ತಪದಿ ತುಳಿದಿದ್ದಾರೆ. ಆದರೆ 1 ವರ್ಷದ ಬಳಿಕ ಈ ವಿಷಯ ಪತ್ನಿ ಭಾಗ್ಯಲಕ್ಷ್ಮಿಗೆ ಗೊತ್ತಾಗಿದೆ. ವಿಷಯ ಬಹಿರಂಗವಾಗ್ತಾ ಇದ್ದಂತೆ ಮೇಷ್ಟ್ರು ಕಟ್ಟಿಕೊಂಡ ಹೆಂಡತಿಯನ್ನು ಬಿಟ್ಟು ಮಲ್ಲತ್ತಹಳ್ಳಿಯಲ್ಲಿದ್ದ ಸುನಂದ ಮನೆಯಲ್ಲಿಯೇ ಸೆಟ್ಲ್ ಆಗಿದ್ದಾರೆ. ಮೇಷ್ಟ್ರು ಸ್ಟೂಡೆಂಟು ಇಬ್ಬರೂ ಮಲಗಿದ್ದನ್ನು ನೋಡಿದ ಪತ್ನಿ ಮಗ ರೊಚ್ಚಿಗೆದ್ರು. ಮೇಷ್ಟ್ರ ಪಂಚೆ ಹರಿಯೋ ಹಾಗೆ ಥಳಿಸಿದರು. ಸಾಕು ಬಿಡ್ರಿ, ತಪ್ಪಾಯ್ತು ಅಂದರೂ ಕೂಡ ಇಬ್ಬರ ಸಿಟ್ಟು ಇಳಿಯಲೇ ಇಲ್ಲ. ಪೊಲೀಸರ ಮಧ್ಯಸ್ಥಿಕೆಯೊಂದಿಗೆ ತಾಯಿ ಮಗ ತಣ್ಣಗಾದರು. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿರುವ ಭಾಗ್ಯಲಕ್ಷ್ಮಿ ನ್ಯಾಯಕ್ಕಾಗಿ ಮೊರೆ ಇಡ್ತಾ ಇದ್ದಾರೆ. ರವಿಕುಮಾರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7. ಕೆಲಸ ಕೊಡಿಸೋದಾಗಿ ನಂಬಿಸಿ ಜನರಿಗೆ ಪಂಗನಾಮ ಹಾಕ್ತಿದ್ದ ವಂಚಕನೋರ್ವನಿಗೆ ದಾವಣಗೆರೆಯಲ್ಲಿ ಜನರು ಸಖತ್ ಗೂಸಾ ಕೊಟ್ಟಿದ್ದಾರೆ. ಕೆಟಿಜೆ ನಗರದಲ್ಲಿ ಸಿಕ್ಕ ಕೃಷ್ಣ ಎಂಬಾತನಿಗೆ ಸಾರ್ವಜನಿಕರು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈತ ಹಲವಾರು ದಿನಗಳಿಂದ ಕಾಲೇಜು ಯುವತಿಯರಿಗೆ ಕೆಲಸ ಕೊಡಿಸೋದಾಗಿ ಹೇಳಿ ಅವರಿಂದ ಹಣ ವಸೂಲಿ ಮಾಡ್ತಿದ್ದ ಎನ್ನಲಾಗಿದೆ. ಆದರೆ ಕೆಲವು ದಿನಗಳಿಂದ ಈತ ನಾಪತ್ತೆಯಾಗಿದ್ದ. ಆದರೆ ಇವತ್ತು ಆತನ ಅದೃಷ್ಟ ಚೆನ್ನಾಗಿರಲಿಲ್ಲ. ನಾಗರಿಕರಿಗೆ ಸಿಕ್ಕಿಬಿದ್ದು ಅವರಿಂದ ಧರ್ಮದೇಟು ತಿಂದಿದ್ದಾನೆ. ಇದಿಷ್ಟೇ ಅಲ್ಲ, ಆತನ ಬಟ್ಟೆ ಬಿಚ್ಚಿ ಮೆರವಣಿಗೆಯನ್ನು ಮಾಡಿದ್ರು. ಸದ್ಯಕ್ಕೆ ಆರೋಪಿಯನ್ನ ಪೊಲೀಸರ ವಶಕ್ಕೆ ಒಪ್ಪಿಸಲಾಗಿದೆ. ಮನೆಯವನು ಇದ್ದಂಗೆ ಇತ್ತು. ನಮ್ಮ ಹತ್ರ ಒಂದು 5 ಲಕ್ಷ ದುಡ್ಡು ತಗೊಂಡ ಹೆಂಗೆ ಅಂದ್ರೆ ಕೆಲಸ ಕೊಡಿಸ್ತೀನಿ, ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ನಮ್ಮ ಹತ್ರ ಎಲ್ಲ ದುಡ್ಡು ತಗೊಂಡು ಇದ್ದಕ್ಕಿದ್ದಂಗೆ ಊರ್ ಬಿಡಕ್ಕೆ ಪರಿಸ್ಥಿತಿ ಇತ್ತೊಂದು. ನಾವೆಲ್ಲ ಕುಂದ್ರಿಸಿ ಇಲ್ಲೇ ಒಂದ್ ಯಾವ್ದೋ ಕಮಿಟಿ ಆಫೀಸ್ನಾಗೆ ಎಲ್ಲ ಪಂಚಾಯತಿ ಮಾಡಿದ್ರೆ ಅವ್ರೆಲ್ಲ ಏನಂದ್ರು, ಇಲ್ಲ ನಾವೆಲ್ಲ ಬಗೆಹರಿಸ್ಕೊಡ್ತೀವಿ ಮಾಡ್ತೀವಿ, ಸ್ವಂತ ಮನೆ ಐತಿ, ಒಬ್ರಿಗೆ ಎಲ್ಲ ಬರ್ಕೊಟ್ರದು, ಬಹಳ ಜನಕ್ಕೆ ಬರ್ಕೊಟ್ಟು ಊರ್ ಬಿಟ್ಟಾನೆ. ಇವತ್ತು ನಮ್ ಕೈ ಸಿಕ್ಕ, ನಾನು ಇವನು ಬರ್ಬೇಕಾದ್ರೆ ನಮ್ ಕೈ ಸಿಕ್ಕ. ಏನಮ್ಮ ಅವನ ಹೆಸರು? ಕೃಷ್ಣ ಅಂತೇಳಿ ತಮಿಳ್ನಾಡು, ಕೇರಳದವನು. ಇಲ್ಲಿ ಬಂದ್ ಇಲ್ಲೇ ಇರೋದು, ನಿಂಚನ ಪಬ್ಲಿಕ್ ಸ್ಕೂಲ್ ಎದುರಿಗೆ ಅವ್ನ ಮನೆ. ಆಮೇಲೆ ಇದಷ್ಟೇ ಅಲ್ಲ, ದುಡ್ಡಿಂದ ಅಷ್ಟೇ ಅಲ್ಲ, ಹುಡುಗಿಯರಿಗೆಲ್ಲ ಹಾಳು ಮಾಡಾನೆ. ಯಾವ್ದಾವ್ದೋ ಕಾರ್ ತಗೊಳ್ಳೋದು, ಅಡ್ಡಾಡೋದು, ಇದು ನಂದೇ ಕಾರು, ಇದು ನಂದೇ, ಇದು ನಾನ್ ಮದ್ವೆ ಆಗ್ತೀನಿ ನಿಮಗೆ, ನಾನೆಲ್ಲ ಇದು ಮಾಡ್ತೀನಿ ನಿಮಗೆ ಅಂತ ಹೇಳಿ ಮೋಸ ಮಾಡಾನೆ. ನಮಗೆ ಆಕ್ಚುಲಿ ದುಡ್ಡು ಕೊಡೋದು ಬೇಡ. ಯಾಕೆ ಅಂದ್ರೆ ಇಂತರ 10 ಮನೆ ಉಳಿಬೇಕು, 10 ಜನ ಉಳಿಬೇಕು, ಹೆಣ್ಮಕ್ಳು ಉಳಿಬೇಕು, 10 ಜನ. ವಿರಾಮದ ನಂತರ ಸುವರ್ಣ ವಾರ್ತೆ ಮುಂದುವರಿಯುತ್ತೆ.